ಇವನು ನನ್ನ ಮಗ, ಅಂದ್ರೆ ನಿಮ್ ಭಾವಿ ಮಾವ. ಗ್ಲಾಡ್ ಟು ಮೀಟ್ ಯು. ಇವಳು ನನ್ನ ಹೆಂಡತಿ, ಅಂದ್ರೆ ನಿಮ್ಮ ಭಾವಿ ಅತ್ತೆ. ಇವನು ನಮ್ಮ ಬಾತು ಬಾಸ್. ಈ ಮನೆಗೆ ಭಾವಿ ಅಲಿಯನ್. ಹಾಗೇನು ಇವ್ರು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್. ಬನ್ನಿ 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 ಬನ್ನಿ, ಒಳಗ್ ಬನ್ನಿ. ನಿನ್ ಡ್ರೀಮ್ ಬಾಯ್ ಬಂದ್ಬಿಟ್ಟಿದಾನೆ. ನಂಗೆ ಯಾಕೋ ಭಯ ಆಗ್ತಿದೆ. ಇಷ್ಟಪಟ್ಟು ಅವ್ನ ಮನೆಗ್ ಬಂದ್ರೆ ಭಯನಾ? ನೋಡು, ನಾ ಜೊತೆಗಿರ್ತೀನಿ, ಏನು ಹೆದರ್ಬೇಡ. ಬಾಬಾ ಹೋಗೋಣ. ಬಾ. ಏನು ಹೀಗೆ ಬಂದ್ಬಿಡ್ತೀಯ? ಯಾಕೆ? ಅದಕ್ಕೆ ನಿನ್ನ ನಾನು ನೋಡ್ ಮಾಡ್ಲು ಅಂತ ಕರೆಯೋದು. ವಾಟ್ ಯಂಗ್ ಮ್ಯಾನ್? ಕನ್ನಡಕ ಹಾಕೊಂಡು ಹೋದ್ರೆ ನಿನ್ ಭಾವಿ ಗಂಡ ಎದುರು ಓಡೋ ಬಿಡ್ತಾನೆ, ಗೊತ್ತಾಯ್ತಾ? ತೆಗಿಬೇಡ, ನನ್ ಕಣ್ಣೆ ಕಾಣಿಸಲ್ಲ. ಅದಕ್ಕೆ ಓಲ್ಡ್ ಯಂಗ್ ಮ್ಯಾನ್ ಅನ್ನೋದು. ಈಗ ನೋಡಲ್ಲಿ ಚಿನ್ನದ ಗೊಂಬೆ ಕಣ್ಣಂಗ್ ಕಾಣ್ತಾ ಇದೆಯಾ? ಬಾಯ್ಲಿ ಬಾ ಹೋಗೋಣ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ಇಲ್ಲದೆ ಏನು ಬಾತು, ನಿಮ್ಮಿಂದ ನಾನಿದ್ದೀನಲ್ಲ. ಅದಕ್ಕೆ ನಾವಿಬ್ರು ಬಂದ್ವಿ. ತುಂಬಾ ಸಂತೋಷ ಪಾತ್, ತುಂಬಾ ಸಂತೋಷ. ಇವಳು ನನ್ನ ಎರಡನೇ ಮೊಮ್ಮಗಳು ಉತ್ತರ ಅಂತ. ಹಲೋ ಹಲೋ. ತಾತ, ನಿಮ್ ಮೊದಲನೇ ಮೊಮ್ಮಗಳಲ್ಲಿ ಒಳಗಿದ್ದಾಳೆ, ಬರ್ತಾಳೆ. ಆದಿತ್ಯ ಅವರೇ, ನೀವು ನನ್ನ ಮೊಮ್ಮಗಳನ್ನ ಮನಸಾರೆ ಇಷ್ಟಪಡ್ತೀರಲ್ವಾ? ನಾವೊಬ್ನೇ ಇಷ್ಟಪಡೋದಲ್ಲ, ಅವಳಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ಆದಿತ್ಯ, ನಿಮ್ಮಂಥ ಒಳ್ಳೆ ವ್ಯಕ್ತಿ ನಮಗ ಅಳಿಯನಾಗಿ ಬರ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟಪ್ಪ. ಥ್ಯಾಂಕ್ ಯು. ಹಲೋ ಆದಿತ್ಯ. ಹಾಯ್ ಆದಿತ್ಯ, ನಮ್ ಪ್ರಜ್ಞಾ ನಿಮಗ್ ಮೊದಲೇ ಗೊತ್ತಾ? ಗೊತ್ತಾ ಅಂತ ಕಳ್ದ 6 ತಿಂಗಳಿಂದ ಒಬ್ಬನೊಬ್ಬ ಪ್ರೀತಿ ಇಟ್ಕೊಂಡು ಮದುವೆ ಆಗ್ಬೇಕು ಅಂತ ಬಂದೆ. ಈಗ ನೀವು ಅಂದ್ರೆ ನೀವು ಪ್ರೀತಿಸಿದ್ದು ಮದುವೆ ಆಗ್ಬೇಕು ಅಂತಿದ್ದು ಪ್ರಜ್ಞಾನ? ನಮ್ ಬಾತ್ ಪ್ರೀತಿದ್ದು ಬೇರೆ ಅನ್ನೋದು ಅಂತ ಅನ್ಕೊಂಡ್ರ? ಹಾಗೇನಿಲ್ಲ. ಏನು ಇದು? ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಇಲ್ಲ, ಅಕ್ಕನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಅಲ್ಲ, ಅವನು ಅವತ್ತು ಟಿವಿ ಇಂಟರ್ವ್ಯೂನಲ್ಲಿ ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲಮ್ಮ. ಈಗ ಅಕ್ಕನ್ನೇ ಪ್ರೀತಿಸ್ತೀನಿ ಅಂತ ಹೇಳಿದ್ರಲ್ಲ. ಅದೇ ಯಾಕೆ ಏನು ಅಂತ ಕೇಳೋಣ ಬಾ. ಬೇಡ, ಅಕ್ಕ ನೊಂದ್ಕೋತಾಳೆ. ಅಯ್ಯ, ಅವಳು ನೊಂದ್ಕೋತಾಳೆ ಅಂತ ನೀನ್ ಪ್ರೀತಿಸ್ತವನ್ನೇ ಬಿಟ್ಕೊಡ್ತೀಯ? ಅಕ್ಕಂಗೋಸ್ಕರ ಎಲ್ಲ ಬಿಟ್ಟಿರು ನಾನು. ಇದನ್ನು ಬಿಡೋಕ್ ಆಗುತ್ತೋ ಇಲ್ವೋ ಅಂತ ಆ ದೇವ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾನೆ. ನಾನ್ ಸೋಲಲ್ಲ. ಏನ್ ಯಂಗ್ ಮ್ಯಾನ್, ಚಿಕ್ಕ ಮಕ್ಕಳ ತರ ಅಳೋದ್ ಯಾಕೆ? ಈಗೇನಾಗಿದೆ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಅವ್ರು ನನ್ ಮದ್ವೆ ಮಾಡ್ಕೊಂಡ್ರೇನು, ಅಕ್ಕನ್ ಮದ್ವೆ ಮಾಡ್ಕೊಂಡ್ರೇನು, ಈ ಮನೆಗೆ ಅಳಿಯತಾನೆ. ಒಳ್ಳೆ ಮನುಷ್ಯ. ಅಕ್ಕನ್ ಗಂಡ ಆಗ್ತಿರೋದಿಕ್ಕೆ ನಾವೆಲ್ಲ ಸಂತೋಷ ಪಡ್ಬೇಕು. ಅಳಿ ಅಂದ್ರೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಯಾವಾಗ ಬೇಕಾದ್ರೆ ಇಟ್ಕೊಳ್ಳೋಣ, ನಾವ್ ರೆಡಿ. ಉತ್ತರ ಸ್ವೀಟ್ಸ್ ತಗೊಂಡ್ ಮಾಮ. ಬರ್ತೀನಮ್ಮ. ಯಂಗ್ ಮ್ಯಾನ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ಸ್. ನನಗೂನಾ? ಓಕೆ. ಥ್ಯಾಂಕ್ ಯು ಮಾ. ಯಂಗ್ ಮ್ಯಾನ್, ಈ ಶುಭ ಸಂದರ್ಭದಲ್ಲಿ ನೀಗೂ ಚಾನ್ಸು. ಸ್ವೀಟ್ ಜಾಸ್ತಿನೇ ಕೊಡ್ತೀನಿ, ತಗೋ. ಸೀಮೆಲೆ ಆಸೆ, ಮೋಹ, ಮಮಕಾರ ಎಲ್ಲ ಸತ್ತೋಗಿದೆ. May I come in?
ಬಾಗಿಲು ತಟ್ಟಿ ಮೇ ಐ ಕಮ್ಮಿನ್ ಅಂತ ಹೇಳಿ ಬರೋರು ದೂರದವ್ರು, ಬಾಗಿಲು ತಳ್ಕೊಂಡು ನೇರವಾಗಿ ಬರೋರು ಹತ್ತಿರದವ್ರು. ನೀನ್ ಯಾವಾಗ ಬೇಕಾದ್ರೂ ನೇರವಾಗಿ ಬರ್ಬೋದು, ಹೋಗ್ಬೋದು. ವೆಲ್ಕಮ್. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಹಲೋ. ಹಲೋ ಆದಿತ್ಯ, ಇವರು. ಹಾ, ಅವತ್ತು ಫೋಟೋಸ್ ತೆಗೆದ್ರಲ್ಲ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಅವತ್ತೊತ್ತದೆ, ಇವತ್ತು ಕವರ್ ಪೇಜ್ ಅಲ್ಲಿ ಬಂದ್ಬಿಡ್ತು. ಸಿ ಹೇಗಿದೆ? ನಿನ್ ಹಾಗೆ ಸುಂದರವಾಗಿದೆ. ಥ್ಯಾಂಕ್ ಯು. ಈಗ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಈ ಕವರ್ ಪೇಜ್ ಬಗ್ಗೆನೇ ಟಾಕು. ಓ, ಇಷ್ಟು ದಿವಸ ಈ ಬ್ಯೂಟಿ ಎಲ್ಲಿದ್ಲು ಅಂತ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಎಂಕ್ವೈರಿ ಮೇಲೆ ಎಂಕ್ವೈರಿ. ಓ, ನೀವು ಸ್ವಲ್ಪ ಶಟಪಿಂಗು. Why? ಈ ಕವರ್ ಪೇಜ್ ನೋಡಿದ ತಕ್ಷಣ ಮೀನಾ, ಸೌಂದರ್ಯ, ನಗ್ಮಾ, ರೋಜಾ ಎಲ್ರು ಎದ್ವಾ ಮಾತಾಡ್ಕೊತಾ ಇದ್ದಾರೆ. ಏನಾಯ್ತಂತೆ ಅವ್ರಿಗೆ? ಬ್ಯೂಟಿ ಅವರಿಗೆ ಎಲ್ಲೋ ಪೈಪೋಟಿ ಆಗ್ತಾರಂತ ಒಂಥರ ಫೀಲಿಂಗು. ಓ ಸಿ, ನೀವೊಂದ್ ಸಾರಿ ಹ್ಞೂ ಅಂತ ಸಮ್ಮತಿ ಮುದ್ರೆ ಒತ್ತಿದ್ರೆ ಇವಳ ಕೈಲಿ ಮಾಡ್ಲಿಂಗ್ ಮಾಡಿಸ್ತೀನಿ ಅಂತೀರ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಎಸ್. ಸಾರಿ, ಇವಳು ನನ್ನ ಕೈ ಹಿಡಿಬೇಕಾದ ಹೆಂಡತಿ. ಇವಳ ಕೈಲಿ ಮಾಡ್ಲಿಂಗ್ ಮಾಡಿಸೋದು ನನಗೆ ಇಷ್ಟ ಇಲ್ಲ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಈಕೆ ಮಾಡ್ಲಿಂಗ್ ಮಾಡೋದ್ರಿಂದ ಲ್ಯಾಕ್ಸ್ ಟುಗೆದರ್ ಮನಿನ ಸ್ಟ್ರೈನೇ ಇಲ್ದಲೆ ಅರ್ನ್ ಮಾಡಬಹುದು. ಎಸ್. ನನಗೆ ಬೇಕಾಗಿಲ್ಲ, ನೀವೇನು ಹೋಗ್ಬೋದು. ಸ್ವಲ್ಪ ಇರಿ. ನನಗೆ ಹೆಸರು ಕೀರ್ತಿ ಬರೋದು ನಿನಗಿಷ್ಟ ಇಲ್ಲ. ನನ್ನ ಸೌಂದರ್ಯನ ಪ್ರೇಕ್ಷಕರು ಮೆಚ್ಕೊಂಡು ಹೊಗಳ್ತಾ ಇದ್ರೆ ಗಂಡನಾಗಿ ನಿನ್ ಕೆಲ್ಸ ಸಹಿಸ್ಕೊಳಕ್ಕಾಗಲ್ಲ. ನಿನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಪ್ರಜ್ಞಾ, ಡೋಂಟ್ ಬಿ ಸಿಲಿ. ಮಾಡ್ಲಿಂಗ್ ಅಂದ್ರೆ ನೀನ್ ಅನ್ಕೊಂಡ್ರಷ್ಟು ತಪ್ಪೇನಿದೆ ಸರ್? ಎಷ್ಟು ಜನ ಮಾಡ್ಲಿಂಗ್ ಮಾಡ್ತಾ ಇಲ್ಲ? ಮೋನಿಶಾ ಕೊಯ್ರಾಲ, ವೈಜಯಂತಿ ಮಾಲಾ, ಹೇಮಮಾಲಿನಿ, ರೇಖಾ, ಮೀನಾ ಕುಮಾರಿ, ಡಿಂಪಲ್ ಕಾಂಬಾಡಿಯಾ. ವಾಟ್ ಹ್ಯಾಪನ್? ನೋ ಕಂಬಾಡಿಯಾ, ಕಬಾಡಿಯಾ. ಎಸ್, ಕಾಪಾಡಯ್ಯ. ಯಾ. ಆದಿತ್ಯ, ಬೇಡ ಅನ್ಬೇಡ. ಅಷ್ಟಕ್ಕೂ ನಿನಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಬಿಟ್ಬಿಡ್ತೀನಿ ಪ್ಲೀಸ್. ಸರಿ, ನಿನ್ನಿಷ್ಟ. ಹಲೋ, ಐ ಲವ್ ಯು. ನೀನಂತ ಸಾಲಿಡ್ ಫಿಗರ್ ಅಮ್ಮ. ಶೇಪು ಸಕ್ಕತ್ತಾಗಿದೆಯಮ್ಮ. 36, 26, 46. ಬೇಡ. ಏನೋ ಪಿಕಪ್ಪ? ಏ ಮಮ್ಮ, ಗಂಟೆಗೆ ಎಷ್ಟು, ಫುಲ್ ನೈಟ್ಗೆ ಎಷ್ಟು? ಮಮ್ಮ, ಕಮಿಷನ್ ಸ್ವಲ್ಪ ಜಾಸ್ತಿ ತಗೋ, ಪರವಾಗಿಲ್ಲ. ಕಳಿಸು ಮಮ್ಮ.
ಆದಿತ್ಯ ಬೇಡ, ಆದಿತ್ಯ ಆದಿತ್ಯ ಬೇಡ. ಐ ಆಮ್ ಸಾರಿ ಆದಿತ್ಯ. ಅವತ್ತಿನ ಮಾಡ್ಲಿಂಗ್ ಮಾಡಬೇಡ ಅಂತ ಹೇಳಿದೆ. ನೀ ಹೇಳಿದೆ ನನಗೆ ಹೆಸರು ಬಂದ್ರೆ ಸಹಿಸಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿದೆ. ಆದ್ರೆ ಇವತ್ತು ನಿನ್ನ ಹೆಸರು ಕೀರ್ತಿ ಎಲ್ಲ ಕೊಚ್ಚಿಲ್ ಬಿದ್ದೋಯ್ತು. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಆದಿತ್ಯ. ನೀನು ಹೇಳ್ದಾಗ ಕೇಳ್ತೀನಿ. ನನ್ ಕ್ಷಮಿಸ್ಬಿಡು. ಇಟ್ಸ್ ಓಕೆ. ಇವತ್ತಿನ ಪೇಪರ್ ಓದ್ಯಾ? ಯಾಕೆ? ಯಾವನೋ ಒಬ್ಬ ಈಜ್ಗಾರ ನೀರಲ್ಲಿ ಮುಳುಗಿ 1 ಗಂಟೆ ಆದ್ಮೇಲೆ ಮೇಲ್ ಬಂದಂತೆ. ನಮ್ಮ ತಾತ ಮುಳುಗಿ 6 ವರ್ಷ ಆಯ್ತು, ಇನ್ನು ಮೇಲೆ ಕೆದ್ದಿಲ್ಲ. ಎಲ್ಲೋ ಸಿಗಾಕೊಂಡಿರ್ಬೇಕು. ಈ ಡಬ್ಬಾ ನ್ಯೂಸ್ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಎಸಿ ಬೇಕಾದ್ರೆ ಎಸ್ ಬಿಡು, ನಾನು ಹೋಗ್ತಾ ಇರ್ತೀನಿ. ಮೆಲ್ಲಕ್ ಮಾತಾಡಯ್ಯ, ಒಳಗಡೆ ಕಸ್ಟಮರ್ ಇದಾರೆ. ಮೆಲ್ಲಗೆನೆಯ ಮಾತಾಡೋದು. ನನಗೆ ಕೊಡ್ಬೇಕಾದ ಬಗ್ಗೆ ಕೊಡೆಯ. ಎಷ್ಟೇ ಯಾಕೆ ಕೊಡ್ಬೇಕು ಹಣ? ಕೊಡ್ಬೇಕು. 10,000 ರೂಪಾಯಿ ಅಸಲು, 60,000 ರೂಪಾಯಿ ಬಡ್ಡಿ, ಒಟ್ಟು 70,000 ರೂಪಾಯಿ ಕೊಡ್ಬೇಕು. ಎತ್ತಯ್ಯ? ಇದು ಗಾಂಧಿನಗರದ ಬಡ್ಡಿ. ಅಂದಂಗೆ ಅವತ್ತು ನಾನ್ ನಿನಗ್ ಪತ್ರ ಬರ್ಕೊಟ್ಟಿದ್ನಲ್ಲ, ಆ ಪತ್ರ ತಗೊಂಬಂದ್ ನನ್ನ ಮಕ್ಕದ ಮೇಲೆ ಬಿಸಾಕ್ಬಿಡು. ತಮ್ ದುಡ್ಡು ಎಣಿಸ್ಕೊಂತ ಹೋಗ್ತಾ ಇರ್ಬೋದು. ಪತ್ರ? ಯಾವ್ದೇ ಆ ಪತ್ರ? ಯಾವ ಪತ್ರ ನೀನ್ ಬರ್ಕೊಟ್ಟಿದ್ಯಾ? ಹೋಗ್ಲಿ, ತಾವ್ ನನಗೆ ಹಣ ಕೊಟ್ಟಿದ್ದು, ನಾನ್ ನಿಮ್ಮ ಹತ್ರ ತಗೊಂಡಿದ್ದು 4 ಜನ ನೋಡಿರ್ಬೇಕಲ್ಲ, ಅವ್ರನ್ನಾದ್ರೂ ಕರ್ಕೊಂಡ್ ಬನ್ನಿ. ನಿಮ್ ದುಡ್ಡು ಪಟ್ 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 ಅಂತ ಏನು 4 ಜನ ನೋಡೋ ಹಾಗ ನಾನು ದುಡ್ಡು ಕೊಟ್ಟಿದ್ದೀನಿ. ಅದನ್ನ ಕೊಡ್ಬೇಕಾದ್ರೆ ಏನಾದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲ್ ನಲ್ಲಿ, ಸ್ಟೇಡಿಯಂ ನಲ್ಲಿ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಾಗ ಕೊಟ್ಟಿದ್ದೀನಿ. ಯಾರು ನೋಡೇ ಇಲ್ವಲ್ಲಯ್ಯ? ಯಾರು ನೋಡಿಲ್ವಾ? ಪತ್ರ ಇಲ್ಲ, ಯಾರು ನೋಡಿಲ್ಲ. ಬದ್ಮಾಶ್, ನೀನು ನನಗ್ ಸಾಲ ವಾಪಸ್ ಕೊಡು ಅಂತ ಕೇಳ್ತಾ ಇದ್ಯಾ? ಯಾರೋ ನೀನು? ಕುಳ, ಇಲ್ಲೇ ನೋಡ್ಬೇಕು, ಹಿಂದೆ ಮುಂದೆ ನೋಡ್ಬೇಡ. ನಿನ್ಗೆ ಹೇಳ್ತಾ ಇರೋದು. ಎಷ್ಟೋ ನಿನ್ ರೇಟು? ಉಫ್ ಅಂತ ಉರ್ಬಿಟ್ರೆ ಆರೋಗ್ಬಿಡ್ತೀಯ. ಬದ್ಮಾಶ್, ನನ್ ಶಾಪಿನ ಗ್ಲಾಸ್ ಹೊರ್ಸೋ ಯೋಗ್ಯತೆ ನಿನ್ಗಿಲ್ಲ. ನಾನು ನಿನ್ನ ಹತ್ರ ಸಾಲ ತಗೊಂಡಿದ್ದೀನ? ನನ್ನ ರೂಟಲ್ಲಿ ಬಂದು ನನಗೆ ತಿರುಗಿ ಬಣ. ಡೋಂಟ್ ರಿಪೀಟ್. ಅಣ್ಣ, ಈ ಕೂದ್ಲಿಗೆ ಯಾವ ಎಣ್ಣೆ ಆಗ್ತಾ ಇದೆಯಾ? ಡೂಪ್ಲಿಕೇಟ್ ಕೂದಲು. ಅಣ್ಣ, ಫೋಟೋ ಸ್ಟುಡಿಯೋ ಅಲ್ದೆ ಸೈಡ್ ಬಿಸ್ನೆಸ್ ಬೇರೆ ಇಟ್ಕೊಂಡಿದ್ಯಾ? ಕಿವಿಯಿಂದ ಗುಗ್ಗೆ ತೆಗೆಯೋದು. ನಾನು ನಿನ್ ಕಣ್ಗೆ ಸಂತೆಲೆ ಕಿವಿ ಒಳಗ್ ಗುಗ್ಗೆ ತೆಗಿಯೋಂತರ ಕಾಣಿಸ್ತೀನ? ನೋಡು, ಏನಿದು? ಅಲ್ಲೇ ನೋಡ್ತೀಯ, ಇದು ನೋಡು. ಏನ್ ಗೊತ್ತಾ? ಕ್ಯಾಶ್ ಬ್ಯಾಗ್. ಇದೇನ್ ಗೊತ್ತಾ? ಫುಡ್ ಬ್ಯಾಗ್. ನೋಡಿದ್ರೆ ಗೊತ್ತಾಗುತ್ತೆ. ಅಣ್ಣ, ನಿನ್ನ ಹತ್ರ ದುಡ್ಡಿದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿದ್ದಂಗಣ ಇವತ್ತೆಲ್ಲ ನಾಳೆ ವಾಪಸ್ ಬಂದೇ ಬರುತ್ತೆ. ಈಗ ಹೇಳು, ಕೊಟ್ಟ ಸಾಲ ಹೆಂಗ್ ವಾಪಸ್ ಕೇಳ್ಬೇಕು ಅಂತ. ಅತಿ ವಿನಯದಿಂದ, ಅತಿ ಭಕ್ತಿಯಿಂದ, ಸ್ವಾಮಿ ನಿಮ್ಮ ತಿರೋ ಬಾಕಿನ ನಮ್ಗೆ ದಯವಿಟ್ಟು ವಾಪಸ್ ಕೊಡ್ತೀರಾ ಅಂತ ಕೇಳ್ಬೇಕು. ಪತ್ರ ಇಲ್ಲ, ಯಾರು ನೋಡಿಲ್ಲ. ಬಿ ಕೇರ್ಫುಲ್. ಫ್ರೀಯಾಗಿ ಸಿಕ್ರೆ I'll make a try. That's all. But still. ಸ್ವಲ್ಪ ಇರು. ಆದಿತ್ಯ ಹಾಕೊಳ್ಳೋದು ಒಂದೇ 1 ಸ್ಪೂನ್ ಸಕ್ಕರೆ. ಉತ್ತರ, ಈ ಸೀರೆ ತಗೋ. ತುಂಬಾ ಚೆನ್ನಾಗಿದೆ. ನನಗ್ ತಗೊಂಡ್ ಬರ್ಲಿಲ್ವಾ? ನಿನಗೆ ತರದೇ ಇರ್ತೀನಾ? ಮತ್ ಮೊದ್ಲೇ ಯಾಕೆ ನನಗ್ ಕೊಡ್ಲಿಲ್ಲ? ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಸುಂದರವಾಗಿ ಕಾಣ್ತೀಯ, ಅದಕ್ಕೆ ತಗೋ. ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಹೇಗಿದೆ? ಇದಕ್ಕಿಂತ ಅದೇ ಚೆನ್ನಾಗಿದೆ. ಇದನ್ ತಗೊಂಡು ಅದ್ ನನಗ್ ಕೊಡು. ಇದ್ಯಾಕೆ ಪ್ರಜ್ಞಾ? ಈ ಕಲರ್ ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ಇದಕ್ಕಿಂತ ಅದೇ ಚೆನ್ನಾಗಿದೆ. ಕೊಡ ಇಲ್ಲಿ. ಆದಿತ್ಯ, ಈಗ ನೀವು ಉತ್ತರಂಗ್ ತರಬೇಕಾದ್ದು ಸೀರೆ ಅಲ್ಲ, ಒಳ್ಳೆ ಗಂಡನ್ನ. ಖಂಡಿತ ಉತ್ತರಿಗೆ ಒಳ್ಳೆ ಗಂಡನೇ ಹುಡುಕಣ.
ಅವಳ ಮುಖಕ್ಕೆ ಒಳ್ಳೆ ಗಂಡಿ ಯಾಕೆ? ಯಾರಾದ್ರೂ ಪರವಾಗಿಲ್ಲ, ಅವಳೇ ಅಡ್ಜಸ್ಟ್ ಆಗ್ತಾಳೆ. ಪ್ರಜ್ಞಾ, ಯಾಕೆ ಹಾಗೆ ಮಾತಾಡಿ ಅವಳು ಅಳೋ ಹಾಗೆ ಮಾಡ್ತೀಯ ನೀನು? ಈಗ ನಾನು ಏನಂದೆ? ಸುಮ್ನೆ ಜೋಕ್ ಮಾಡ್ದೆ ಅಷ್ಟೇ. ಚಿಕ್ಕ ವಯಸ್ಸಿನಿಂದ ಏನಾದ್ರೂ ಅಂದ್ರೆ ಅಳೋದು ಅವಳಿಗೆ ಅಭ್ಯಾಸ ಅಲ್ವಾ? ಇನ್ನೊಬ್ಬರನ್ನ ನೋಯಿಸಿ ಖುಷಿ ಪಡೋದು ಒಳ್ಳೇದಲ್ಲ. ಉತ್ತರ, ನಿಮ್ಮ ಅಕ್ಕನ ಸ್ವಭಾವ ನಿಂಗೆ ಗೊತ್ತೇ ಇದೆ. ಆವೇಶ ಜಾಸ್ತಿ, ಆಲೋಚನೆ ಕಡಿಮೆ. ನೊಂದ್ಕೋಬೇಡ. ಚಿಕ್ಕ ವಯಸ್ಸಿನಿಂದ ನನ್ಗೆ ಅಭ್ಯಾಸ ಆಗೋಗಿದೆ. ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಷ್ಟೊಂದು ದೊಡ್ಡ ಮಾತು ಯಾಕೆ? ಅಕ್ಕ ನನಗಿಂತ ದೊಡ್ಡವಳು. ಅವಳು ನನ್ಗೊಂದು ಮಾತಂದ್ರೆ ತಪ್ಪೇನಿಲ್ಲ, ಅಡ್ಜಸ್ಟ್ ಆಗ್ತೀನಿ. ಆದ್ರೆ ಇವತ್ತು ನನ್ನನ್ನಂದ ಹಾಗೆ ನಾಳೆ ನಿಮ್ಮನ್ನು ಏನಾದ್ರು ಅಂದ್ರೆ ನಿನ್ ತರನೇ ಅಡ್ಜಸ್ಟ್ ಆಗ್ತೀನಿ, ಸರಿನಾ? ಥ್ಯಾಂಕ್ ಯು. ನಿಮ್ಮಂತ ಅರ್ಥ ಮಾಡ್ಕೊಳ್ಳೋ ಮನುಷ್ಯ ನಮ್ಮ ಅಕ್ಕನಿಗೆ ಸಿಗ್ತಾ ಇರೋದು ನಿಜವಾಗ್ಲೂ ಅವಳ ಅದೃಷ್ಟ. ಅಲ್ಲ, ಎಲ್ಲ ಹೆಂಗಸರು ಅವರ ಸೌಂದರ್ಯ ತೋರ್ಸಕ್ ಪ್ರಯತ್ನ ಪಡ್ತಾರೆ. ನೀನೇನು ಇರೋ ಸೌಂದರ್ಯ ಮುಚ್ಚಿಡ್ತಾ ಇದೀಯಾ? ಅರ್ಥ ಆಗ್ಲಿಲ್ವಾ? ಬಾ. ಈಗ ನೋಡು, ಕನ್ನಡಕ ಹಾಕ್ತಿದ್ರೆ ನೀನು ಚೆನ್ನಾಗಿ ಕಾಣ್ತೀಯ. ಇನ್ಮೇಲೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಓಕೆ, ಬಾ. ಓ ಅಪ್ಪ, ಪುರೋಹಿತ್ರು ಏನಂದ್ರಪ್ಪ? ಬರೋ ತಿಂಗಳು 10ನೇ ತಾರೀಕು ಮುಹೂರ್ತ ಚೆನ್ನಾಗಿದೆ ಅಂತೆ. ಓ, ಏನ್ ಹೇಳಿ ಅಂದ್ರೆ 10ನೇ ತಾರೀಕು ನಿಮ್ಗೆ ಓಕೆ ತಾನೆ? ನನಗೋಕೆ, ನಿಮ್ಮ ಮಗಳಿಗೆ ಓಕೆನಲ್ವೋ ಕೇಳಿ. ನನಗೂ ಎಲ್ಲಿ ಕಾಣ್ತಾನೆ ಇಲ್ಲ. ಏನಕ್ಕ ಇನ್ನು ಹೀಗೆ ಕೂತಿದ್ಯಾ? ಬೇಗ ರೆಡಿ ಆಗು. ಬನ್ನಿ ಬನ್ನಿ, ಬೇಕಾದಷ್ಟು ಕೆಲಸ ಇದೆ. ಬನ್ನಿ ಬೇಗ ಬೇಗ. ಏನಮ್ಮ, ಯಾರಾದ್ರೂ ಹೋಗ್ಬಿಟ್ರಾ? ವಾಟ್ ಹ್ಯಾಪನ್? ಸತ್ತವ್ರ ಮನೆ ಈ ತರ ಇರುತ್ತಾ? ಚಿಚಿ, ಇವತ್ ನನ್ ಮದ್ವೆ. ವಾಟ್? ಓ ಮೈ ಗಾಡ್! ಏನಮ್ಮ ನೀನು? ಎಂತ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ನಾನ್ ಬಂದ್ರೆ ನನಗೆ ಎಂತ ಬ್ಯಾಡ್ ನ್ಯೂಸ್ ಹೇಳ್ತಾ ಇದ್ಯಾ? ಏನ್ ನೀವ್ ಹೇಳ್ತಾ ಇರೋದು? ನನ್ ಫ್ರೆಂಡ್ ಒಬ್ಬ ಭಾರಿ ಬಡ್ಜೆಟ್ ಪಿಕ್ಚರ್ ತೆಗಿಬೇಕು ಅಂತ ಇದ್ದಾನೆ. ಒಬ್ಳು ಹೊಸ ಹೀರೋಯಿನ್ ಬೇಕು ಅಂತ ಹುಡುಕ್ತಾ ಇದ್ದ. ನಾನ್ ನೋಡೋಣ ಅಂತ ನಿನ್ ಫೋಟೋನ ಹಂಗೆ ಸುಮ್ನೆ ಸ್ಯಾಂಪಲ್ ಕಳಿಸ್ದೆ. ನೋಡಿದ ತಕ್ಷಣನೇ ಪ್ರೊಡ್ಯೂಸರು ಡೈರೆಕ್ಟ್ರು ಫ್ಲಾಟ್. ನಾನೇ ನೀರಾಕಿ ಎಬ್ಬಸ್ದೆ. ನೋಡು, 2 ಫ್ಲೈಟ್ ಟಿಕೆಟ್ ಕಳಿಸಿದ್ದಾರೆ. ಅವ್ರು ತೆಗಿಯೋ 2 ದೊಡ್ಡ ಪಿಕ್ಚರ್ಗೆ ನೀನೇ ಹೀರೋಯಿನ್. ವಾಟ್? Yes! 2 ಸಿನಿಮಾದಲ್ಲ? ಓ, 2 ಅಂತ ಇದ್ದಾಳಲ್ಲೋ. ಪೂರ್ ನಾಲೆಜ್. ನೋಡು, ನೀನ್ ಹೂ ಅಂದ್ರೆ 2 ಅಲ್ಲ 200 ಪಿಕ್ಚರ್ಗೆ ನಿನ್ನ ಹೀರೋಯಿನ್ ಆಗಿ ಮಾಡ್ಬಿಡ್ತೀನಿ. ಬೇಗ ಗಂಟು ಬಿಟ್ಟೆ ಕಟ್ಟು. ಕ್ವಿಕ್ 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 ಕ್ವಿಕ್. ಫ್ಲೈಟ್ಗೆ ಹೋಗಕ್ ಲೇಟ್ ಆಗ್ತಾ ಇದೆ ಅಮ್ಮ. ಇನ್ ಸ್ವಲ್ಪ ಹೊತ್ತಲ್ಲಿ ನನ್ ಮದ್ವೆ ಅಲ್ವಾ? ನಾನು ನಿನ್ನ ಹೀರೋಯಿನ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ, ನೀನು ಮದುವೆ ಬಗ್ಗೆ ಮಾತಾಡ್ತಾ ಇದೀಯ. ನೋಡಮ್ಮ, ಹೀರೋಯಿನ್ ಯಾವತ್ತೂ ಮದುವೆ ಮಾಡ್ಕೋಬಾರ್ದು. ಫ್ಯಾನ್ಸು ಕಟ್ಕೊಂಡ್ ಹೆಂಡತಿ ಬೇರೆಯವ್ರ ಜೊತೆ ಓಡೋದಷ್ಟು ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಏನಂತೆ ಪಾಸ್ಪೋರ್ಟ್? ಇಷ್ಟು ವಯಸ್ಸಾದ್ರು ಮಾಧುರಿ ದೀಕ್ಷಿತ್ ಮದುವೆ ಮಾಡ್ಕೊಂಡಿದ್ದಾಳ? ಮೀನಾ, ಸೌಂದರ್ಯ, ನಗ್ಮ. ನೋಡಮ್ಮ, ನೀನ್ ಮದ್ವೆ ಆದ್ರೆ ಮಕ್ಳ ಹೇರೋ ತಾಯಿ ಆಗ್ತೀಯ ಹೊರತು ಹೀರೋಯಿನ್ ಆಗಲ್ಲ. ಮತ್ತೆ ಮದ್ವೆ? ಅಯ್ಯೋ, ಮದ್ವೆ ಇವತ್ತಲ್ಲ ನಾಳೆ ಮಾಡ್ಕೋಬಹುದು. ಆದ್ರೆ ಹೀರೋಯಿನ್ ಮಾತ್ರ ಇವತ್ತೇ. ನಾಳೆ ಅಂದ್ರೆ ನಮ್ಮ ಪ್ರಾಣನೂ ಆಗಲ್ಲ. ಎಸ್, ಯಾ. ಅಮ್ಮ, ಹೆಣ್ಣನ್ ಕರ್ಕೊಂಡ್ ಬನ್ನಿ. ಅಕ್ಕ, ಅಕ್ಕ ಎಲ್ಲಿ ಹೋದ್ಲು? ಅಕ್ಕ, ಅಕ್ಕ. ಅಮ್ಮ, ಬಾಲಿ.
ಆದಿತ್ಯ, ಇವತ್ತು ನನಗೊಂದು ಪಿಕ್ಚರ್ಗೆ ಹೀರೋನ್ ಆಗೋ ಚಾನ್ಸ್ ಸಿಕ್ಕಿದೆ. ಈಗ ನಾನು ಅದನ್ನು ಕಳ್ಕೊಂಡ್ರೆ ಮತ್ತೆ ಇಂಥ ಚಾನ್ಸ್ ಸಿಗೋದಿಲ್ಲ. ಮದುವೆ ಅನ್ನೋದು ನಮ್ಮ ತೀರ್ಮಾನನೇ ಆಗಿರೋದ್ರಿಂದ ನಾವು ಯಾವತ್ತು ಬೇಕಾದರೂ ಮಾಡ್ಕೋಬಹುದು. ನನ್ನ ಪ್ರೀತಿಸೋ ವ್ಯಕ್ತಿಯಾಗಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನಗೋಸ್ಕರ ಕಾಯ್ತಿರ್ತೀನಿ ಅನ್ನೋ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಏನಿದೆಲ್ಲ? ಯಾಕೀಗಾಯ್ತು? ಕ್ಷಮಿಸಿ, ನನ್ನ ಮಗಳು ಮಾಡಿರೋ ಕೆಲಸಕ್ಕೆ ನನ್ನ ಕ್ಷಮಿಸಿ. ನಿಮ್ಮನ್ನು ಕ್ಷಮಿಸೋದ್ರಿಂದ ನನಗಾಗೋ ಅವಮಾನ ತಪ್ಸೋಕ್ಕಾಗಲ್ಲ. ಈ ಮದುವೆ ನಿಲ್ಬಾರ್ದು. ಇದೇ ಮುಹೂರ್ತದಲ್ಲಿ ನನ್ನ ಮದುವೆ ನಡೆಯಲೇಬೇಕು. ನಿಮ್ಗೇನು ಅಭ್ಯಂತರ ಇಲ್ದಿದ್ರೆ ನಾನು ಉತ್ತರ ಮದುವೆ ಮಾಡ್ಕೋತೀನಿ. ಇಲ್ಲ ಇಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನೋಡಮ್ಮ, ನಿಮ್ಮ ಅಕ್ಕ ಇಟ್ಟಿರೋ ಬೆಂಕಿ ನಾರ್ಸೋಕೆ ದೇವರೇ ಈ ದಾರಿ ತೋರಿಸಿದಾನೆ. ಚಿಕ್ಕ ವಯಸ್ಸಿನಲ್ಲೂ ನಿಮ್ಮ ಅಕ್ಕ ಏನ್ ಕೇಳಿದ್ರು ಬಿಟ್ಕೊಡ್ತಾನೆ ಬಂದಿದ್ಯಾ. ಕೊನೆಗೆ ನೀನು ಪ್ರೀತಿಸೋನ್ ಕೂಡ ಬಿಟ್ಕೊಡೋಕ್ ಸಿದ್ಧವಾಗಿದ್ದೆ. ದೇವರು ಇದನ್ನೆಲ್ಲ ಮೆಚ್ಚಿ ನಿಮ್ಮ ಅಕ್ಕನ ದುರ್ಬುದ್ಧಿ ಬರೋ ಹಾಗೆ ಮಾಡಿ ನೀನು ಬಯಸ್ತೋನೆ ನಿನ್ ಗಂಡನಾಗಿ ಸಿಗೋಗ್ ಮಾಡಿದ್ದಾನೆ. ಇಲ್ಲ, ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ಪುತ್ರ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಆದಿತ್ಯ ನಿಮ್ಮ ಅಕ್ಕನ ನೋಡೋಕ್ ಒಂದ್ ದಿವಸ ನೀ ಹೇಳಿದ್ದೆ. ಇವತ್ತು ಅದನ್ನ ನಾ ಹೇಳ್ತಾ ಇದ್ದೇನೆ. ಇದು ದೇವ್ರು ಮಾಡಿರೋ ನಿರ್ಧಾರ. ಇಲ್ಲ ಅನ್ಬೇಡ, ಒಪ್ಕೋಮ್ಮ. ಅಕ್ಕನ್ ಮದ್ವೆ ಆಗೋಕ್ ಬಂದನ್ ಮುಂದೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂತೀಯ. ಉತ್ತರ ತಲೆ ತಗ್ಸೋತರ ಮಾಡಿರೋ ನಿಮ್ಮ ಅಕ್ಕನಿಂದ ನಾನು ನಿಮ್ ತಂದೆ ತಾಯಿ 4 ಜನರ ಮುಂದೆ ತಲೆ ತಗಸ್ಬಾರ್ದು ಅಂತ ಈ ನಿರ್ಧಾರ ತಗೊಂಡಿದ್ದೀವಿ. ಒಪ್ಕೊಳಮ್ಮ. ಒಪ್ಕೋ ಉತ್ತರ. ಒಪ್ಕೊಮ್ಮ. ಒಪ್ಕೊಳಮ್ಮ. ಉತ್ತರ, ಮದುವೆ ಬಗ್ಗೆ ಪ್ರತಿಯೊಂದು ಹೆಣ್ಣು 100 ಕನಸು ಕಾಣ್ತಾಳೆ. ಆ ನಿನ್ ಕನಸುಗಳನ್ನೆಲ್ಲ ನುಚ್ಚು 100 ಮಾಡ್ಬಿಟ್ಟೆ ಅಲ್ಲ. ನಿಮ್ಮ ಅಕ್ಕ ಮಾಡಿದ ಕೆಲಸಕ್ಕೆ 10 ಜನರ ಮುಂದೆ ತಲೆ ತಗ್ಸ್ಬೇಕಾದ ನಾನು ನಿನ್ನಿಂದ ತಲೆ ಎತ್ಕೊಂಡು ಓಡಾಡೋ ಧೈರ್ಯ ಬಂತು. ಅಕ್ಕನಿಗೋಸ್ಕರ ನೀವು ಕಾಯ್ಬೇಕಾಗಿತ್ತು. ಯಾಕೆ? ಪ್ರೀತಿಸಿರೋದ್ರಿಂದ. ಪ್ರೀತಿನ? ಅವಳು ನನ್ನ ಪ್ರೀತಿನೇ ಬೇಡ ಅಂತ ಹೋಗಿದ್ದೀನೇ. ಅವಳನ್ನ ಮರ್ತ್ಬಿಟ್ಟೆ. ಒಂದೇ ಕ್ಷಣದಲ್ಲಿ ನಿರ್ಧಾರ ತಗೊಂಡು ನನ್ನ ಕುತ್ತಿಗೆ ತಾಳಿ ಕಟ್ಟಿ ಅಷ್ಟೊಂದು ಪ್ರೀತಿಸ್ತಿದ್ದ ಅಕ್ಕನ್ನ ಮರ್ತ್ಬಿಟ್ಟೆ ಅಂತ ಹೇಳ್ತಿದ್ದೀರಲ್ಲ. ನಾಳೆ ನನ್ನನ್ನು ಮರೆಯಲ್ಲ ಅನ್ನೋ ನಂಬಿಕೆ ಏನು? ನೀನನ್ನು ಹೇಗೆ ಮರೀಲಿ? ನೀ ನನ್ನ ಹೆಂಡತಿ. ನಿನ್ನ ಕುತ್ತಿಗೆಯಲ್ಲಿ ಪವಿತ್ರವಾದ ತಾಳಿ ಕಟ್ಟಿದ್ದೀನಿ. ಪವಿತ್ರವಾದ ತಾಳಿ? ಈ ತಾಳಿ ನಂದಲ್ಲ, ನಮ್ಮ ಅಕ್ಕಂದು. ಚಿಕ್ಕ ವಯಸ್ಸಿನಲ್ಲಿ ಅಕ್ಕ ಹಾಕೊಂಡು ಬಿಸಾಕಿದ ಬಟ್ಟೆಗಳನ್ನ ನಾನ್ ಹಾಕೊಳ್ತಿದ್ದೆ. ಯಾಕೆಂದ್ರೆ ನಾನ ಬಟ್ಟು. ಅದಕ್ಕೆ ಅಕ್ಕ ಓದಿ ಬಿಸಾಕಿದ್ದ ಬುಕ್ಸ್ಗಳನ್ನ ನಾನು ಓದ್ತಿದ್ದೆ. ಯಾಕೆಂದ್ರೆ ನಾನ ಬಟ್ಟು. ಅದಕ್ಕೆ ಇವತ್ತು ನೀವ್ ಕಟ್ಟಿರೋ ಈ ತಾಳಿ ಸೆಕೆಂಡ್ ಹ್ಯಾಂಡ್ ಅಲ್ದಿದ್ರು ನಮ್ಮ ಅಕ್ಕ ಬಿಟ್ಟು ಹೋಗಿರೋದ್ರಿಂದ ಸೆಕೆಂಡ್ ಹ್ಯಾಂಡೆ. ನಾನು ಬಟ್ಟೂನೆ.
ಉತ್ತರ ನಿನ್ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಮೊದಲನೇ ರಾತ್ರಿ ಅಂದ್ರೆ 2 ದೇಹಗಳು ಬೆರೆಯೋದಲ್ಲ, 2 ಮನಸ್ಸುಗಳು ಒಂದಾಗಬೇಕಾಗಿರೋದು. ನಾನು ನಿನ್ನ ತಾಳಿ ಕಟ್ಟಿದ್ದು ನಿನ್ ದೇಹಕ್ಕೋಸ್ಕರ ಅಲ್ಲ, ನಿನ್ ಮನಸ್ಗೋಸ್ಕರ. ಒಂದಂತೂ ನಿಜ, ನನ್ನ ಮನಸ್ಸಿನಲ್ಲಿ ನೀನ್ ಮಾತ್ರ ಇದೆಯಾ. ನೀ ನಿಮ್ಮ ಅಕ್ಕನ್ ಮರೆತು ಮನಸ್ಫೂರ್ತಿಯಾಗಿ ನನ್ನ ಗಂಡ ಅಂತ ಒಪ್ಪಿದ್ದೀನ. ಗಂಡ ಹೆಂಡತಿ ಆಗೋಣ. ಅಲ್ಲಿವರೆಗೂ ನಾವಿಬ್ರು ಒಳ್ಳೆ ಸ್ನೇಹಿತರು, ಗುಡ್ ಫ್ರೆಂಡ್ಸ್. ಬತ್ತು ಈ ಹಾಲ ನಿಮಗೆ ಬತ್ತು ಈ ಹಾಲ ಅಮ್ಮಾದಿಗಕ್ಕೆ ವೆಲ್ಕಮ್ ಬತ್ತು ನಂಗೆ ಆದ್ರಿಗಿದ್ದು ಏನೋ ಹೇಳಕ್ ಬರಲ್ಲ, ಬರೇ ಮಾತಲ್ಲೇ ವೆಲ್ಕಮ್ ಮಾಡ್ಕಂತ ಇದ್ದೀನಿ. ಬೇಡ ಮಾಡ್ಕೊಂಬರಿ. ಅಮ್ಮದೆ ಬಲಗಾಲಿತ್ತು, ಒಳಗೆ ಬನ್ನಿ. ಬತ್ತು ಅಮ್ಮದು ತುಂಬಾ ಚೆನ್ನಾಗಿದ್ದಾರೆ. ಏನ್ ಬಾತು? ಈ ಫೋಟೋಸ್ ತಗೊಂಡು ತಿಪ್ಪೆಗುಂಡೆ ಬಿಸಾಕು. ಗೋಡೆ ಮೇಲಿನ ಫೋಟೋಗಳನ್ನ ತಿಪ್ಪೆಗೆ ಬಿಸಾಕಿದ ಮಾತ್ರಕ್ಕೆ ನಿಮ್ ಮನಸ್ಸಿನಿಂದ ಅಕ್ಕ ಹೊಟ್ಟೋಗ್ತಾಳ? ಎಲ್ಲಿ ನೋಡಿದ್ರು ನಿನ್ ಮಾತೆ, ಯಾವ ಆಫೀಸಲ್ಲಿ ನೋಡಿದ್ರು ನಿನ್ ಫೋಟೋನೇ ಕಣಮ್ಮ. ಗ್ರೇಟ್ ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ನಿನ್ನ ಹೀರೋಯಿನ್ ಆಗಿ ಹಾಕ್ಬೇಕು ಅಂತ ಫೋನ್ ಮೇಲ್ ಫೋನು, ಕಾಲ್ ಮೇಲ್ ಕಾಲು. ಎಸ್, ರವಿಚಂದ್ರನ್ ಜೊತೆನಾ? ಹಲೋ, ಯಾರು? ಡೈರೆಕ್ಟರ್ ರಾಘವೇಂದ್ರ ರಾವ್ ಅವರ? ఓ నమస్కారం గురుగారు. ఏం గురుగారు? ఏమిటి మన చిరంజీవి గారు పక్కపల ప్రజ్ఞాన్ ఇస్తున్నారా? ಚಿರಂಜೀವಿ ಜೊತೆಗ? ರಜನಿ ಸಾರ? ಹಲೋ ಸರ್, ಎಪ್ಪಡಿ ಇರ್ಕೀಗ? ಯೋ, ನಾನು ಕನ್ನಡದವನೇ, ಕನ್ನಡದಲ್ಲಿ ಮಾತಾಡಯ್ಯ. ಓ ಸಾರಿ ಸರ್, ಕನ್ನಡದವ್ರು ಅಂತ ಗೊತ್ತು, ಆದ್ರೂ ಟಚ್ ಬಿಟ್ಟೋಗ್ಬಿಟ್ಟಿತ್ತಲ್ಲ. ಅಂದಂಗೆ ಏನ್ ಸಮಾಚಾರ? ನನ್ನ ಪಿಕ್ಚರ್ಗೆ ಪ್ರಜ್ಞಾ ಹೀರೋಯಿನ್ ಆಗ್ಬೇಕು. ಅದು ಹೀರೋಯಿನ್ ಆಗಿ ನೀವು ನಮ್ಮನ್ ಕೇಳ್ಬೇಕಾ ಸರ್? ಓಕೆ ಸರ್. ರಜನಿಕಾಂತ್ ಜೊತೆನಾ? ಉತ್ತರ, ನಿನಗೆ ಮಲ್ಗೆ ಅಂದ್ರೆ ಇಷ್ಟ ಅಂತ ನಿಮ್ ತಂದೆಯವರು ಹೇಳಿದ್ರು. ಈ ಸೀಸನ್ ಅಲ್ಲಿ ಮೊದಲು ಬಂದಿರೋ ಹೂ ಇದು, ತಗೋ. ಕೈ ಕಾಲು ತೊಳ್ಕೊಂಡು ಬನ್ನಿ. ತಿಂಡಿ ರೆಡಿ ಮಾಡಿದ್ದೀನಿ, ಬನ್ನಿ.